ಬಂದಲ್ಲಿ ಶ್ರೀಗೌರ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸುಮಾ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಬಂದಲ್ಲೇ ಶ್ರೀಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ ಅಯ್ಯೋ ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ ಹುಟ್ಟಿ ಬಂದಲ್ಲೇ ಶ್ರೀಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ ಅಯ್ಯೋ ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ ಹುಟ್ಟಿ ಬಂದಲ್ಲೇ ಶ್ರೀಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ ಅಯ್ಯೋ ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ ಒಕ್ಕಲನಿಗೆ ಕೊಡಲೇನೆ ಎಲೆ ಗೌರ ನಿನ್ನ ಒಕ್ಕಲನ ಹೊಲ ಕೆಲಸ ನಾ ಮಾಡಲಾರೆ ಅಯ್ಯೋ ಒಕ್ಕಲನ ಹೊಲ ಕೆಲಸ ನಾ ಮಾಡಲಾರೆ ಹುಟ್ಟಿ ಬಂದಲ್ಲೇ ಶ್ರೀಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ ಅಯ್ಯೋ ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ ಲಿಂಗಾಯುತರಿಗೆ ಕೊಡಲೇನೆ ಎಲೆ ಗೌರ ನಿನ್ನ ಲಿಂಗಾಯುತರಿಗೆ ಕೊಡಲೇನೆ ಎಲೆ ಗೌರ ನಿನ್ನ ಲಿಂಗಾಯುತರ ಸ್ನಾನಗಳ ನಾ ಮಾಡಲಾರೆ ಅಯ್ಯೋ ಲಿಂಗಾಯುತರ ಸ್ನಾನಗಳ ನಾ ಮಾಡಲಾರೆ ಬ್ರಾಹ್ಮಣನಿಗೆ ಕೊಡಲೇನೆ ಎಲೆ ಗೌರ ನಿನ್ನ ಬ್ರಾಹ್ಮಣನಿಗೆ ಕೊಡಲೇನೆ ಎಲೆ ಗೌರ ನಿನ್ನ ಬ್ರಾಹ್ಮಣರ ನಿಯಮಗಳ ನಾ ಪಾಲಿಸಲಾರೆ ಅಯ್ಯೋ ಬ್ರಾಹ್ಮಣರ ನಿಯಮಗಳ ನಾ ಪಾಲಿಸಲಾರೆ. ಹಾಗಾದ್ರೆ ನಮ್ಮ ಜನಪದರ ಹೆಣ್ಣು ಮಗಳು ಯಾರಿಗೆ ಒಲಿತಾಳೆ ನೋಡೋಣವಾ? ಪರಶಿವನಿಗೆ ಕೊಡಲೇನೆ ಎಲೆ ಗೌರ ನಿನ್ನ ಪರಶಿವನಿಗೆ ಕೊಡಲೇನೆ ಎಲೆ ಗೌರ ನಿನ್ನ ಕೊಟ್ಟಾರೆ ಕೊಡಲವ್ವ ಲಿಂಗ ನಮದಾಯ್ತು ಅಯ್ಯೋ ಕೊಟ್ಟಾರೆ ಕೊಡಲವ್ವ ಲಿಂಗ ನಮದಾಯ್ತು ಕೊಟ್ಟಾರೆ ಕೊಡಲವ್ವ ಲಿಂಗ ನಮದಾಯ್ತು ಅಯ್ಯೋ ಕೊಟ್ಟಾರೆ ಕೊಡಲವ್ವ ಲಿಂಗ ನಮದಾಯ್ತು.
ಸುಮಾ ಹಾಯ್. ಹಾಯ್ ಮ್ಯಾಮ್. ಚಂದ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಓಕೆ, ನಿಮ್ಮ ಚಂದ ಕಾಣಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಮ್ಯಾಮ್. ಇವತ್ತು ಯಾರು ನಮ್ಮ ಹತ್ರ ಜಾಸ್ತಿ ಹೇಳಿಸ್ಕೊಳ್ತಾ ಇಲ್ಲ ಅಲ್ವಾ? ಅದೇ ಖುಷಿ. ಇವತ್ತು ನೋಟಿಸ್ ಮಾಡಿದೆ ಈಕೆದೊಂದು ಪ್ಲಸ್ ಪಾಯಿಂಟ್ ಇದೆ. ಅದನ್ನು ನಾನು ಕೇವಲ ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಲ್ಲಿ ಅವ್ರು ಹಾಡುವಾಗ ನಾನು ಕೇಳಿದ್ದೀನಿ. ಅಂದರೆ ಇವನ್ ರೆಕಾರ್ಡಿಂಗ್ ಮಾಡ್ತಾ ಆ ಮೈಕ್ ಸಿಂಗಿಂಗ್ ಅಂತ ಹೇಳ್ತೀವಿ. ಒಂದು ಜನರಲ್ ಸಿಂಗಿಂಗ್ ಒಂದಿರುತ್ತೆ, ಮೈಕ್ ಸಿಂಗಿಂಗ್ ಅಂತ ಬೇರೆ ಇರುತ್ತೆ. ಯಾವಾಗ ಉಸಿರು ತಗೋತಾರೆ ಗೊತ್ತೇ ಆಗಲ್ಲ. ಈ ಕೆಲವರು ಹಾಡುವಾಗ ನಮ್ಮ ವೇದಿಕೆಯಲ್ಲ ಭಾಳಷ್ಟು ಜನ ಅಂತ ಉಸಿರು ತಗೊಳ್ಳೋದು ಗೊತ್ತಾಗತ್ತೆ, ಕೇಳಿಸತ್ತೆ. ಈಕೆ ಎಲ್ಲಿ ಉಸಿರು ತಗೋತಾಳೆ ಗೊತ್ತೇ ಆಗಲ್ಲ, ಶಬ್ದನೇ ಬರಲ್ಲ. ಅದು ಬಹುಶಃ ಆಕೆಗೂ ಗೊತ್ತಿಲ್ಲ ಅನ್ಸತ್ತೆ, ಅವಳಲ್ಲ ಆ ಶಕ್ತಿ ಇರೋದು. ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ, ಅಯ್ಯೋ ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ. ನಿನ್ನಲ್ಲಿ ಆ ಸ್ಪೆಷಲ್ ಕ್ವಾಲಿಟಿ ಇದೆ, ಅದನ್ನು ಉಳಿಸ್ಕೊಂಡು ಹೋಗು. ಥ್ಯಾಂಕ್ ಯು. ಯಾಕಂದರೆ ನೀನು ಬೇಕಿದ್ರೆ ಪಿ ಬಿ ಎಸ್ ಅವರ ಹಳೆಯ ಹಾಡುಗಳನ್ನು ಕೇಳಿಸ್ಕೊ. ಅವ್ರು ಎಲ್ಲಿ ಉಸಿರು ತಗೋತಾರೆ ಅವಾಗೆಲ್ಲ ಅವು ಇವಾಗೆಲ್ಲ ಉಸಿರುಗಳನ್ನು ಮಾಡ್ತಾರೆ, ಎಡಿಟ್ ಮಾಡಿ ಕಟ್ ಮಾಡಿ ತೆಗಿತಾರೆ. ನಾವು ಉಸಿರು ತಗೊಂಡಿರೋದೆಲ್ಲಿ ಕೇಳಿಸ್ದೇ ಇರೋ ಥರ ಮಾಡ್ತಾರೆ ಟೆಕ್ನಾಲಜಿ. ಅವಾಗ ಇರಲಿಲ್ಲ ಆ ಟೆಕ್ನಾಲಜಿ. ಬಟ್ ಅವರು ಒಂದು ಕಡೆ ಕೇಳಿಸಲ್ಲ ಅವ್ರು ಎಲ್ಲಿ ಉಸಿರು ತಗೋತಾರೆ ಅಂತ. ಇವಳು ಮೈಕಲ್ಲಿ ಹಾಡ್ತಾ ಇದ್ದರೆ ಏನೋ ಯಾರೋ ಎಡಿಟ್ ಮಾಡಿ ಅದನ್ನು ಹಾಕ್ತಿದ್ದಾರೆ ಅನ್ನೋ ಥರ ಇದೆ. ವೆರಿ ಗುಡ್ ಕ್ವಾಲಿಟಿ, ಅದನ್ನು ಉಳಿಸ್ಕೊಂಡು ಹೋಗು. ನಾನು ಕಳೆದ ಸಲ ಹೇಳಿದ್ದನ್ನೇ ಮತ್ತೀಗ ಹೇಳ್ತೀನಿ. ಲೋವರ್ ನೋಟ್ಸಲ್ಲಿ ಎಸ್ಪೆಷಲಿ ಲ್ಯಾಂಡ್ ಮಾಡುವಾಗ ಶೇಕಿ ಇದೆ, ಸಸ್ಟೈನ್ ಮಾಡೋದು. ನೀನು ಅದನ್ನು ಸರಿ ಮಾಡ್ಕೊ. ತುಂಬ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ ವೆಲ್ ಸರ್. ಸುಮಾ ಅವರೇ ಚೆನ್ನಾಗಿ ಆಡಿದ್ರಿ ಇವತ್ತು. ಥ್ಯಾಂಕ್ ಯು ಸರ್. ಅಂತೂ ಗಂಡನ್ನ ಹುಡುಕೊಟ್ರಿ ಗೌರ ಅವ್ರಿಗೆ. ಅದು ಎಲ್ಲಿ ಕಲೆಕ್ಟ್ ಮಾಡಿದ್ದಮ್ಮ ಇದು ಜನಪದ ಗೀತೆ ಇದು? ಸರ್, ನಾನು ಜನಪದ ಹಾಡುಗಳು ಕಲಿಬೇಕಾದ್ರೆ ನಮ್ಮ ಕಲಿಸ್ಕೊಟ್ಟಿದ್ದು ಸರ್ ನಮ್ಮ ಗುರುಗಳು. ಅಂದರೆ ಸೋರಪಲ್ಲಿ ಚಂದ್ರಶೇಖರ್ ಅಂತ ಅವ್ರು ಕಲಿಸ್ಕೊಟ್ಟಿರೋದು ಸರ್. ಯಾರೇ ಕಲಿಸ್ಕೊಡ್ಲಿ ಚೆನ್ನಾಗಿತ್ತು ಬಿಡಿ. ಸಾಹಿತ್ಯ ಚೆನ್ನಾಗಿದೆ, ಒಳ್ಳೆ ಹಾಡು, ಒಳ್ಳೆ ನೀಟ್ ಪ್ರೆಸೆಂಟೇಷನ್ ಮೇಡಮ್ ಅವ್ರು ಹೇಳಿದಾಗೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪುಣ್ಯರಾಜು ಸರ್. ಇದು ಮೂಲ ಜನಪದ ಹಾಡು ಅಲ್ವಾ? ನೀವು ಒಂದು ಪದ ಸೇರಿಸಿದ್ದಕ್ಕೆ ಈ ಹಾಡನ್ನು ಬೇರೆ ಏನೋ ತಲೆ ಒಳಗಡೆ ಓಡೋಕ್ಕೆ ಶುರು ಆಯಿತು. ಬೇರೇನಿಲ್ಲ, ಗೌರಮ್ಮನಿಗೆ ಯಾರಿಷ್ಟ? ಪರಶಿವ. ಬಿಟ್ಟು ಬೇರೆ ಯಾರಿಗಾನ ಕೊಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಅವರು ಕುಲಕಸಬನ್ನೆಲ್ಲ ಯಾರ್ಯಾರು ಏನೇನು ಕುಲಕಸಬು ಮಾಡ್ತಾರೋ ಅವರೆಲ್ಲರನ್ನೂ ಕೇಳ್ಕೊಂಡು ಬಂದಾದ ಮೇಲೆ ಅವರು ಇಲ್ಲ ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಕೆಲಸಕ್ಕೆ ಸಹಕಾರ ನೀಡೋನು ಯಾರು? ಶಿವ. ಅವನನ್ನು ನಾನು ಮದುವೆ ಆಗ್ತೀನಿ, ಆ ಮೂಲಕ ಇವರೆಲ್ಲರನ್ನ ನಾನು ನೋಡ್ಕೊಳ್ತೀನಿ, ನಾನು ತಾಯಿಯಾಗಿರ್ತೀನಿ ಅಂತ ಹೇಳುವಂಥ ಒಂದು ಜನಪದ ಗೀತೆ. ಗಂಗೆ ಗೌರಿ ಕಥೆ ಎಲ್ಲ ಕೇಳಿದ್ರಲ್ವ ನೀವು? ಈ ಥರದ್ದು ಒಂದು ಪ್ರಕಾರದಲ್ಲಿ ಇದು ಒಂದು ಹಾಡು ಬರುತ್ತೆ. ಆದರೆ ಒಂದು ಪದ ನೀವು ಸೇರಿಸಿದ್ರಿಂದ ಒಂಚೂರು ಸಣ್ಣ ಗೊಂದಲ, 12ನೇ ಶತಮಾನದಿಂದ ಈಚೆಗೆ ಬಂತ, ಹಿಂದಕ್ಕೆ ಹೋಯ್ತಾ ಮುಂದಕ್ಕೆ ಹೋಯ್ತಾ, ಇದೆಲ್ಲ ಆಗತ್ತೆ. ಸ್ವಲ್ಪ ನೋಡಿಕೊಂಡು ಅದನ್ನ ಅಭ್ಯಾಸ ಮಾಡಿ. ಧನ್ಯವಾದಗಳು. ಸೂಪರ್. ಗುಡ್ ಲಕ್ಸ್ ಸುಮಾ, ನಿಮ್ಮ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು.